ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, SSC GDಗೆ ಸಂಬಂಧಪಟ್ಟಂಥ ಮತ್ತೊಂದು ಪ್ರಶ್ನೆ ಪತ್ರಿಕೆ ನೋಡ್ತಾ ಹೋಗೋಣ. ಸೊ ಇದು ಪಾರ್ಟ್ ಬಿ, ಜನರಲ್ ನಾಲೆಡ್ಜ್ ಆ್ಯಂಡ್ ಜನರಲ್ ಅವೇರ್ನೆಸ್ಗೆ ಸಂಬಂಧಪಟ್ಟಂಥ 20 ಪ್ರಶ್ನೆಗಳು ಇದಾಗಿರುತ್ತೆ. ಫಸ್ಟ್ ಕ್ವಶನ್ ನೋಡ್ತಾ ಹೋದರೆ, ಸ್ಮೃತಿ ಮಂದನ್ ಅವರು ಈ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂತ ಕೇಳಿದರೆ, ಆಪ್ಷನ್ಸ್ ನೋಡ್ತಾ ಹೋದರೆ ಕುಸ್ತಿ, ಬ್ಯಾಡ್ಮಿಂಟನ್, ಕ್ರಿಕೆಟ್ ಆ್ಯಂಡ್ ಹಾಕಿ ಅಂತ ಕೊಟ್ಟಿದ್ದಾರೆ. ಸ್ಮೃತಿ ಮಂದಣ್ಣ ಅವರು ಈ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ? ಸೊ ಆನ್ಸರ್ ಆಪ್ಷನ್ 3 ಕ್ರಿಕೆಟ್ಗೆ ಸಂಬಂಧಪಟ್ಟಂಥವರು. ಸೊ ಹಾಗೆ ಆನ್ಸರ್ ಆಪ್ಷನ್ 3. ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್ ಅವರು ಮಹಾಡ್ ಸತ್ಯಾಗ್ರಹವನ್ನು ಯಾವ ವರ್ಷದಲ್ಲಿ ಮುನ್ನಡೆಸಿದರು? ಸೊ BR ಅಂಬೇಡ್ಕರ್ ಅವರು ಮಹಾಡ್ ಸತ್ಯಾಗ್ರಹವನ್ನು ಯಾವ ವರ್ಷದಲ್ಲಿ ಮುನ್ನಡೆಸಿದರು? ಆಪ್ಷನ್ 1925, 1918, 1923 ಆ್ಯಂಡ್ 1927. ಮಹಾಡ್ ಸತ್ಯಾಗ್ರಹವನ್ನು ಆರಂಭ ಮಾಡಿದಂಥ ಒಂದು ವರ್ಷ 1927 ಆಗಿರುತ್ತೆ. ಮುಂದಿನ ಪ್ರಶ್ನೆ, ಶುಂಗ ರಾಜವಂಶದ ಕೊನೆಯ ರಾಜನು ಯಾವ ಶತಮಾನದಲ್ಲಿ ತನ್ನ ಮಂತ್ರಿಯಿಂದ ಕೊಲ್ಲಲ್ಪಟ್ಟನು? ಕ್ರಿಸ್ತಪೂರ್ವ 3ನೇ ಶತಮಾನ, ಕ್ರಿಸ್ತಪೂರ್ವ 2ನೇ ಶತಮಾನ, ಕ್ರಿಸ್ತಶಕ 1ನೇ ಶತಮಾನ, ಕ್ರಿಸ್ತಪೂರ್ವ 1ನೇ ಶತಮಾನ. ಶುಂಗ ರಾಜವಂಶದ ಕೊನೆಯ ರಾಜನು ಯಾವ ಶತಮಾನದಲ್ಲಿ ತನ್ನ ಮಂತ್ರಿಯಿಂದ ಕೊಲ್ಲಲ್ಪಟ್ಟನು? ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ, ಕ್ರಿಸ್ತಪೂರ್ವ 1ನೇ ಶತಮಾನ. ಆಪ್ಷನ್ 4. ಯಾವ ರಾಜ್ಯದಲ್ಲಿ ಪ್ರತಿ ವರ್ಷವೂ ಅತ್ಯುತ್ತಮ ನೃತ್ಯ ಸಂಯೋಜನೆಗಾಗಿ ನಂದಿ ಪ್ರಶಸ್ತಿಯನ್ನು ನೀಡಲಾಗುತ್ತದೆ? ಆಪ್ಷನ್ಸ್ ಕರ್ನಾಟಕ, ಮಧ್ಯಪ್ರದೇಶ, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ. ನಂದಿ ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ಒಂದು ರಾಜ್ಯ ಅಂತ ಹೇಳೋದಾದ್ರೆ ಸ್ನೇಹಿತರೆ, ಆನ್ಸರ್ ಆಪ್ಷನ್ 3 ಆಂಧ್ರ ಪ್ರದೇಶ. ಈ ಕೆಳಗಿನ ಯಾವ ಶಾಸ್ತ್ರೀಯ ನೃತ್ಯವು ಏಕಹಾರ್ಯ ಎಂದು ಕರೆಯಲಾಗುವ ನೃತ್ಯ ಕಲಾವಿದನು ಏಕ ಪ್ರದರ್ಶನದಲ್ಲಿ ಅನೇಕ ಪಾತ್ರಗಳನ್ನು ನಿರ್ವಹಿಸುವುದಕ್ಕಾಗಿ ಖ್ಯಾತವಾಗಿದೆ? ಆಪ್ಷನ್ ಕುಚಿಪುಡಿ, ಮೋಹಿನಿಯಟ್ಟಂ, ಭರತನಾಟ್ಯಂ, ಕಥಕಳಿ. ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ, ಆಪ್ಷನ್ 3 ಭರತನಾಟ್ಯ. ತಮಿಳುನಾಡಿನ ಒಂದು ಫೇಮಸ್ ನೃತ್ಯ ಅಂತ ಹೇಳಬಹುದು ಭರತನಾಟ್ಯ. ಭಾರತದ ಈ ಕೆಳಗಿನ ಯಾವ ನೆರೆಯ ದೇಶವು ಅತ್ಯಂತ ಹೆಚ್ಚು ಸಂಖ್ಯೆಯಲ್ಲಿ ದಶಲಕ್ಷ ಜನಸಂಖ್ಯೆಯ ನಗರಗಳನ್ನು ಹೊಂದಿದೆ? ಶ್ರೀಲಂಕಾ, ನೇಪಾಳ, ಬಾಂಗ್ಲಾದೇಶ, ಪಾಕಿಸ್ತಾನ. ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ, ಆಪ್ಷನ್ 4 ಪಾಕಿಸ್ತಾನ ಈ ಒಂದು ಅತ್ಯಂತ ಹೆಚ್ಚು ಜನಸಂಖ್ಯೆಯಲ್ಲಿ ದಶಲಕ್ಷ ಜನಸಂಖ್ಯೆಯ ನಗರಗಳನ್ನು, ಅಂದರೆ ಮಿಲಿಯನ್ ಸಿಟೀಸ್ ಅಂತಂದ ಹೊಂದಿದೆ. ಪಬ್ಲಿಕ್ ಪ್ರಾವಿಷನ್ ಎಂಬುದು ಬಜೆಟ್ ಮೂಲಕ ಹಣಕಾಸು ಒದಗಿಸಲಾದ ಸರಕು ಮತ್ತು ಸೇವೆಗಳನ್ನು ಅಂದರೆ ಪಬ್ಲಿಕ್ ಪ್ರಾವಿಷನ್ ಅಂತಕ್ಕಂಥ ಒಂದು ಉದ್ದೇಶ ಅಂತ ಹೇಳ್ತಾ ಹೋದಾಗ ಸ್ನೇಹಿತರೆ, ಸರಿಯಾದಂಥ ಒಂದು ಉತ್ತರ ಬಂದು ಯಾವುದೇ ನೇರ ಪಾವತಿ ಇಲ್ಲದೆ ಬೆಳೆಸುವುದನ್ನು ಉಲ್ಲೇಖಿಸುತ್ತದೆ. ಈ ಕೆಳಗಿನಲ್ಲಿ ಯಾವುದು ನದಿ ಅಥವಾ ತೊರೆಯ ಹರಿವನ್ನು ತಡೆದು ರಚಿಸಲಾಗಿರುವ ಮಾನವ ನಿರ್ಮಿತ ಜಲಮಾರ್ಗವಾಗಿದೆ? ಅಳಿವೆ, ಜಲಾಶಯ, ಆಕ್ಸ್ಬೋ ಸರೋವರ, ಲಗೋನ್. ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ, ಜಲಾಶಯ ಆಗಿರುತ್ತೆ. ಇದೊಂದು ಮಾನವ ನಿರ್ಮಿತ, ಮ್ಯಾನ್ಮೇಡ್ ಅಂತ ಹೇಳ್ಬಹುದು. ಮಿಕ್ಕಿದ್ದೆಲ್ಲ ನ್ಯಾಚುರಲ್ ಆಗಿರುತ್ತೆ. ಈ ಕೆಳಗಿನಲ್ಲಿ ಯಾವುದು ಹಸಿರು ಕ್ರಾಂತಿಯ ಪರಿಣಾಮ ಅಲ್ಲ? ಕೆಳಗಿನಲ್ಲಿ ಹಸಿರು ಕ್ರಾಂತಿಯ ಪರಿಣಾಮ ಅಲ್ಲ ಅಂತ ಕೇಳಿದರೆ, ಸುಧಾರಿತ ಕೃಷಿ ಮೂಲಸೌಕರ್ಯ, ಗ್ರಾಮೀಣ ಜನಸಂಖ್ಯೆಯಲ್ಲಿ ಇಳಿಕೆ, ಆಹಾರ ಧಾನ್ಯ ಉತ್ಪಾದನೆಯಲ್ಲಿ ಏರಿಕೆ, ರಾಸಾಯನಿಕ ಗೊಬ್ಬರಗಳು ಮತ್ತು ಕೀಟನಾಶಕಗಳ ಮೇಲೆ ಹೆಚ್ಚಿನ ಅವಲಂಬನೆ. ಸೊ ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ, ಆಪ್ಷನ್ 2 ಗ್ರಾಮೀಣ ಜನಸಂಖ್ಯೆಯಲ್ಲಿ ಇಳಿಕೆ. ಇದಕ್ಕೂ ಸಹ ಹಸಿರು ಕ್ರಾಂತಿಗೂ ಯಾವುದೇ ಒಂದು ಸಂಬಂಧ ಇರೋದಿಲ್ಲ. ರಾಜ್ಯ ಸರ್ಕಾರದ ವ್ಯವಹಾರಗಳ ನಿರ್ವಹಣೆಯು ಹೆಚ್ಚು ಅನುಕೂಲಕರವಾಗಿ ನಡೆಯಲು ಈ ಕೆಳಗಿನಲ್ಲಿ ಯಾರು ನಿಯಮಗಳನ್ನು ರೂಪಿಸುತ್ತಾರೆ? ರಾಜ್ಯ ಸರ್ಕಾರದ ವ್ಯವಹಾರಗಳ ನಿರ್ವಹಣೆಯು ಹೆಚ್ಚು ಅನುಕೂಲಕರವಾಗಿ ನಡೆಯಲು ಈ ಕೆಳಗಿನಲ್ಲಿ ಯಾರು ನಿಯಮಗಳನ್ನು ರೂಪಿಸುತ್ತಾರೆ? ರಾಜ್ಯದ ಮುಖ್ಯಮಂತ್ರಿಗಳು, ರಾಜ್ಯದ ರಾಜ್ಯಪಾಲರು, ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳು, ರಾಜ್ಯದ ಅಡ್ವೊಕೇಟ್ ಜನರಲ್. ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ, ರಾಜ್ಯದ ರಾಜ್ಯಪಾಲರುಗಳು. ಆಪ್ಷನ್ 2. ಆಹಾರವನ್ನು ಆಮದು ಮಾಡುವುದರ ಮೇಲಿನ ಭಾರತದ ಅವಲಂಬನೆಯ ಮೇಲೆ ಹಸಿರು ಕ್ರಾಂತಿಯು ಯಾವ ಪರಿಣಾಮವನ್ನು ಬೀರಿತು? ಆಪ್ಷನ್ಸ್ ನೋಡ್ತಾ ಹೋದರೆ ಸಂಪೂರ್ಣವಾಗಿ ಆಹಾರ ಆಮದು ಮುಕ್ತಾಯ,
ಆಪ್ಷನ್ 2 ಆಹಾರವನ್ನು ಆಮದು ಮಾಡಿಕೊಳ್ಳುವುದರ ಮೇಲೆ ಅವಲಂಬನೆಯಲ್ಲಿ ಇಳಿಕೆ. ಆಪ್ಷನ್ 3 ಆಹಾರವನ್ನು ಆಮದು ಮಾಡಿಕೊಳ್ಳುವುದರ ಮೇಲಿನ ಅವಲಂಬನೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಆಪ್ಷನ್ 4 ಆಹಾರವನ್ನು ಆಮದು ಮಾಡಿಕೊಳ್ಳುವುದರ ಮೇಲೆ ಅವಲಂಬನೆಯಲ್ಲಿ ಹೆಚ್ಚಳ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಇಲ್ಲಿ ನೋಡ್ತಾ ಹೋದಾಗ ಹಸಿರು ಕ್ರಾಂತಿ ಅಂತ ಹೇಳಿದಾಗ ಅದು ಒಂದು ಉತ್ತಮವಾದಂಥ ಒಂದು ಬದಲಾವಣೆ ಅಂತ ಹೇಳ್ಬೋದು. ಸೊ ಇಲ್ಲಿ ಏನಾಗುತ್ತೆ, ಆಹಾರವನ್ನು ಆಮದು ಮಾಡಿಕೊಳ್ಳೋದ್ರ ಮೇಲೆ ಅವಲಂಬನೆ ಇಳಿಕೆಯನ್ನು ಕಾಣಿಸ್ತಕ್ಕಂಥದ್ದಾಗಿರುತ್ತೆ. ಅಂದರೆ ಬೇರೆ ಕಡೆಯಿಂದ ನಾವು ಆಮದು ಮಾಡ್ಕೊಳ್ತದ್ದು ಕಮ್ಮಿ ಆಗ್ತಾ ಹೋಗುತ್ತೆ. ಸೆಪ್ಟೆಂಬರ್ 2024 ಮಾಹಿತಿಯಂತೆ ಕೇಂದ್ರ ಶಿಕ್ಷಣ ಸಚಿವಾಲಯದ ಸಂಪುಟ ದರ್ಜ ಸಚಿವರು ಯಾರು? ಧರ್ಮೇಂದ್ರ ಪ್ರಧಾನ್, ಎಸ್.ಡಿ. ಕುಮಾರಸ್ವಾಮಿ, ನಿತಿನ್ ಜೈರಾಮ್ ಗಡ್ಕರಿ, ಪಿಯೂಷ್ ಗೋಯಲ್. ಕೇಂದ್ರ ಶಿಕ್ಷಣ ಸಚಿವರು. ಸೊ ಆನ್ಸರ್ ನೋಡ್ತಾ ಹೋದರೆ ಸ್ನೇಹಿತರೆ ಆನ್ಸರ್ ಬಂದು ಧರ್ಮೇಂದ್ರ ಪ್ರಧಾನ್, ಆಪ್ಷನ್ 1. ಆ್ಯಂಡ್ ನೆಕ್ಸ್ಟು ರೋಹಿಂಗ್ಯಾ ಬಿಕ್ಕಟ್ಟು ಎಂಬ ಪದವು ಪ್ರಾಥಮಿಕವಾಗಿ ಭಾರತ ಸೇರಿದಂತೆ ವಿವಿಧ ದೇಶಗಳಲ್ಲಿ ಆಶ್ರಯ ಬಯಸುವ ಯಾವ ನೆರೆಯ ದೇಶ ನಿರಾಶ್ರಿತರನ್ನು ಒಳಗೊಂಡಿದೆ? ಸೊ ನೇಪಾಳ, ಭೂತಾನ್, ಮ್ಯಾನ್ಮಾರ್, ಬಾಂಗ್ಲಾದೇಶ. ಇದೊಂದು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗ್ಬೋದಾಗಿತ್ತು ಸ್ನೇಹಿತರೆ. ರೋಹಿಂಗ್ಯಾ ಬಿಕ್ಕಟ್ಟಿಗೆ ಸಂಬಂಧಪಟ್ಟಂತೆ ಯಾವ ನಿರಾಶ್ರಿತರನ್ನು ಒಳಗೊಂಡಿದೆ ಅಂತಕ್ಕಂಥದ್ದು ಪ್ರಶ್ನೆ. ಆದರೆ ಸ್ನೇಹಿತರೆ ಆನ್ಸರ್ ಬಂದು ಆಪ್ಷನ್ 3 ಮ್ಯಾನ್ಮಾರ್ ಆಗಿರುತ್ತೆ. ಪಶ್ಚಿಮ ಬಂಗಾಳದ ಯಾವ ಹಬ್ಬವು ಯುನೆಸ್ಕೋದ ಮಾನವೀಯತೆಯ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದಿದೆ? ಸೊ ಪೋಯಿಲಾ ಬೈಸಾಖ್, ದುರ್ಗಾ ಪೂಜೆ, ಜಯಾಮಿ ಷಷ್ಠಿ, ಪೌಷ್ ಸಂಕ್ರಾಂತಿ. ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ ಆಪ್ಷನ್ 2 ದುರ್ಗಾ ಪೂಜೆ. ಮುಂದಿನ ಪ್ರಶ್ನೆ, ಕೊಠಡಿಯ ತಾಪಮಾನ ಮತ್ತು ಒತ್ತಡದಲ್ಲಿ ಕಣಗಳ ಚಲನಶಕ್ತಿಯು ಈ ಕೆಳಗಿನ ವಸ್ತುವಿಗೆ ಕನಿಷ್ಠವಾಗಿರುತ್ತದೆ? ಮೀಥೇನ್, ಕಬ್ಬಿಣ, ಸೀಮೆಎಣ್ಣೆ, ನೀರು. ಸರಿಯಾದಂಥ ಒಂದು ಉತ್ತರ ಆಪ್ಷನ್ 2 ಕಬ್ಬಿಣ. ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಕೂಟದಲ್ಲಿ ಚಿನ್ನದ ಪದಕವನ್ನು ಗೆದ್ದಂಥ ಮೊದಲ ಭಾರತೀಯ ಕ್ರೀಡಾಪಟು ಯಾರು? ನೀರಜ್ ಚೋಪ್ರಾ, ಅಂಜು ಬಾಬಿ ಜಾರ್ಜ್, ಪಿ.ಟಿ. ಉಷಾ, ಆಪ್ಷನ್ 4 ಮಿಲ್ಖಾ ಸಿಂಗ್. ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಕೂಟದಲ್ಲಿ ಚಿನ್ನದ ಪದಕವನ್ನು ಗೆದ್ದಂಥ ಮೊದಲ ಭಾರತೀಯ ಕ್ರೀಡಾಪಟು ಆಪ್ಷನ್ 1 ನೀರಜ್ ಚೋಪ್ರಾ ಆಗಿರ್ತಾರೆ. ಸಾಮಾನ್ಯವಾಗಿ ಕಲ್ಲುಕಾಂಡದ ಗಿಡ ಸ್ಟೋನ್ ವರ್ಟ್ ಎಂದು ಕರೆಯಲಾಗುವ ಹಸಿರು ಪಾಚಿಯ ಯಾವ ಪ್ರಭೇದವನ್ನು ಸಾಮಾನ್ಯವಾಗಿ ಸಸ್ಯವೆಂದು ತಪ್ಪಾಗಿ ಭಾವಿಸಲಾಗುತ್ತದೆ? ಕೆಂಪು ಪಾಚಿ, ಕಡಲು ಚೀನಿ, ಕಡಲಕಳೆ, ಚಾರ. ಸೊ ಆನ್ಸರ್ ಆಪ್ಷನ್ 4 ಚಾರ. ನೆಕ್ಸ್ಟ್, ಸ್ಟ್ರೀಟ್ಸ್ ಆಫ್ ಕಲ್ಕತ್ತಾ ಮತ್ತು ಡ್ಯಾನ್ಸಿಂಗ್ ಡ್ರಮ್ಸ್ಗಳು ಅವರ 2 ಜನಪ್ರಿಯ ಟ್ರ್ಯಾಕ್ಗಳಾಗಿವೆ. ಸೊ ಸ್ಟ್ರೀಟ್ಸ್ ಆಫ್ ಕಲ್ಕತ್ತಾ, ಡ್ಯಾನ್ಸಿಂಗ್ ಡ್ರಮ್ಗಳು ಅಂತಕ್ಕಂಥದ್ದು ಇಲ್ಲಿ ನೋಡ್ತಾ ಹೋದಾಗೆ ಆನಂದ್ ಶಂಕರ್ ಅವರ ಒಂದು, ಸೊ ಇಲ್ಲಿ ಅನುಷ್ಕಾಲ ಆನಂದ್ ಶಂಕರ್ ಅವರ ಒಂದು ಜನಪ್ರಿಯ ಟ್ರ್ಯಾಕ್ಗಳಾಗಿರುತ್ತೆ. ರಾಜ್ಯಸಭೆಯಲ್ಲಿ 2024 ಆಗಸ್ಟ್ 8ರಂದು ಮಂಡಿಸಲಾದ ಬಾಯ್ಲರ್ಸ್ ಮಸೂದೆ 2024 ಇದು ಈ ಹಿಂದಿನ ಯಾವ ಬಾಯ್ಲರ್ಸ್ ಕಾಯ್ದೆಯನ್ನು ಬದಲಾಯಿಸಲು ಇಚ್ಛಿಸಿದೆ ಅಂತ ಕೇಳಿದರೆ ಸೊ ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ 1923 ಬಾಯ್ಲರ್ಸ್ ಕಾಯ್ದೆ ಆಗಿರುತ್ತೆ. ಆ್ಯಂಡ್ ಲಾಸ್ಟ್ ಕ್ವೆಶನ್, ಸಂವಿಧಾನ ರಚನಾ ಸಭೆಯ ಮೊದಲ ಬಾರಿಗೆ ರಂದು ಸಭೆಯನ್ನು ಸೇರಿತ್ತು. ಅಂದರೆ ಸಂವಿಧಾನ ರಚನಾ ಸಭೆಯ ಮೊದಲ ಸಭೆ 7 ಡಿಸೆಂಬರ್ 1946 ಕೊಟ್ಟಿದ್ದಾರೆ. ಸೊ ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ 9 ಡಿಸೆಂಬರ್ 1946 ಮೊದಲ ಸಭೆ ಆಗಿರುತ್ತೆ. ಸಂವಿಧಾನ ರಚನಾ ಸಭೆಯ ಮೊದಲ ಸಭೆ ಸೇರಿದ್ದು 9 ಡಿಸೆಂಬರ್ 1946.